ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ಒಂದು ವಿಧಾನದಲ್ಲಿ ಗ್ರಾಮೋನ್ ಕೇಂದ್ರ ಅಪ್ಲಿಕೇಶನ್ ಹಾಕೋದು ಪ್ರಾರಂಭ ಆಗಿದೆ. ಮುಂಚೆ ಒಂದು ಗ್ರಾಮೋನ್ ವೆಬ್ಸೈಟ್ನಲ್ಲಿ ಹಾಕ್ತಾ ಇದ್ವಿ, ಇವಾಗ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಗ್ರಾಮೋನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ, ಅಥವಾ ನಾನು ಇವಾಗ ಕಲಬುರಗಿ ಡಿವಿಷನ್ದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. KL ಮೈಸೂರು ಗ್ರಾಮೋನ್ ಅಂತ ಈ ಸರಿ ಸರ್ಚ್ ಮಾಡಿ, ನಿಮಗೆ ಅಧಿಕೃತವಾದ ವೆಬ್ಸೈಟ್ ಬರುತ್ತೆ. ಈ ರೀತಿಯಾಗಿ ಬರುತ್ತೆ. ಫೆಬ್ರವರಿ 1ರಿಂದ 15ರವರೆಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ಈ ರೀತಿಯಾಗಿ ಬರುತ್ತೆ. ಇದನ್ನು ಇಂಟು ಮಾಡ್ಕೊಳ್ಳಿ. ಇದರಲ್ಲಿ 3 ಗೆರೆಯನ್ನು ಕಾಣ್ತಾ ಇದೆ ನೋಡಿ ರೈಟ್ ಸೈಡಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಅರ್ಜಿ ಸಲ್ಲಿಸಿ ಅಂತ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ನೋಡಿ ಇಲ್ಲಿ ಒಂದು ಕನ್ಸೆಂಟ್ ಇದೆ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ನೋಂದಣಿ ಅಂತ ಕ್ಲಿಕ್ ಮಾಡಿ. ನೋಂದಣಿ ಅಂತ ಕ್ಲಿಕ್ ಮಾಡಿದ ನಂತರ ಸೇವಾ ಸಿಂಧು ಪೇಜ್ಗೆ ಲಾಗಿನ್ ಆಗುತ್ತೆ. ನೋಡಿ ಲಿಂಕ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಸೇವಾ ಸಿಂಧು ಬಂದಿದೆ. ಲಾಗಿನ್ ಟು ಅಪ್ಲೈ ಫಾರ್ ಗ್ರಾಮೋನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲಿ ನಿಮ್ಮ ಒಂದು ಸೇವಾ ಸಿಂಧು ಲಾಗಿನ್ ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು. ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ. ನಿಮ್ಮ ಹತ್ರ ಲಾಗಿನ್ ಪಾಸ್ವರ್ಡ್ ಇಲ್ಲ ಅಂದರೆ, ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ರಿಜಿಸ್ಟರ್ ಇಯರ್ ಅಂತ ಇದು ಕಾಣ್ತಾ ಇದೆ ನೋಡಿ, ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದಾಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೋಕ್ಕೆ ನಿಮಗೆ ಅಲ್ಲಿ ಕೇಳುತ್ತೆ. ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಮತ್ತು ಬ್ಯಾಕ್ ಬಂದು ನಿಮ್ಗೆ ತೋರಿಸ್ತೇನೆ. ಇವಾಗ ಲಾಗಿನನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಬರುತ್ತೆ. ಸರ್ವಿಸ್ ಸ್ಪೆಷಲಿ ಗ್ರಾಮೋನ್ ಫ್ರಾಂಚೈಸಿ ಅರ್ಜಿ ನಮೂನೆ. ಇವಾಗ ಬೇಸಿಕ್ ಪರ್ಸನಲ್ ಇನ್ಫಾರ್ಮೇಷನನ್ನು ಫಿಲ್ ಮಾಡ್ತಾ ಹೋಗಬೇಕು. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ನೋಡಿ ಇಲ್ಲಿ ನಿಮ್ಮ ಒಂದು ಹೆಸರು ತೋರಿಸುತ್ತೆ ಆಟೋಮೆಟಿಕ್ಕಾಗಿ. ಲಾಗಿನ್ ಮಾಡ್ಕೊಂಡಿರ್ತೀರಲ್ಲ, ಯಾವ ಒಂದು ಮೊಬೈಲ್ ನಂಬರ್ ಹಾಕಿ ಅವರ ಒಂದು ಹೆಸರು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಅಂದರೆ ನೀವು ಯಾರ್ದು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರ ಒಂದು ಹೆಸರು ಮೇಲೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಅಂದಾಗ ಮಾತ್ರ ಅವರ ಹೆಸರಿಂದನೇ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೀವು ಬೇರೆಯವ್ರದ್ದು ಹಾಕ್ತೀನಿ ಅಂದರೆ ಇದರಲ್ಲಿ ಅವ್ರದ್ದೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಅದಾನಂತರ ಲಿಂಗ ಆಟೋಮೆಟಿಕ್ಕಾಗಿ ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಹುಟ್ಟಿದ ದಿನಾಂಕ ಆಟೋಮೆಟಿಕ್ಕಾಗಿ ಬಂದಿದೆ. ಅದಾದ ನಂತರ ಇಲ್ಲಿ ಫೋಟೋ ಕೇಳ್ತಾ ಇದೆ. ಚೂಸ್ ಫೈಲ್ ಅಂತಿದೆ ನೋಡಿ, ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ಇಲ್ಲಿ ನಿಮಗೆ ಫೋಟೋ ತೋರಿಸುತ್ತೆ, ಯಾವ ಒಂದು ಫೋಟೋ ಅಪ್ಲೋಡ್ ಮಾಡಿರ್ತಾರೆ ಆ ಫೋಟೋ ತೋರಿಸುತ್ತೆ. ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ, ಅಂಗವೈಕಲ್ಯ ಹೊಂದಿದ್ದೀರಿ ಅಂತ. ಅಂಗವಿಕಲ ಕನೆಕ್ಟ್ ಆಗಿದ್ದರೆ ಎಸ್ ಅಂತ ಕೊಡಬೇಕು. ಅಂಗವಿಕಲ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದನಂತರ ಇಮೇಲ್ ಐ ಡಿ ಕೇಳ್ತಾ ಇದೆ. ಚಾಲ್ತಿ ಇರುವಂಥ ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇಮೇಲ್ ಐ ಡಿ ಹಾಕಿದ ನಂತರ ಮತ್ತೆ ನಿಮಗೆ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಚಾಲ್ತಿ ಇರುವಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಪ್ರಾಥಮಿಕ ಅಂತ ಕೊಟ್ಟಿದ್ದಾರೆ, ಅಲ್ಟ್ರೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ನಂಬರು ಫಸ್ಟ್ನೇದ್ದು, ಪರ್ಯಾಯ ಹೆಸರು ಉಲ್ಲೇಖ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಟರ್ನೇಟ್ ರೆಫರೆನ್ಸ್ ನೇಮನ್ನು ಕೇಳ್ತಾ ಇದೆ. ಯಾರ್ದಾರು ಒಬ್ಬರದು ನೀವು ಒಂದು ಅಲ್ಟರ್ನೇಟ್ ಹೆಸರನ್ನು ತಗೋಬೇಕಾಗುತ್ತೆ. ಅಂದರೆ ರೆಫರೆನ್ಸ್ ಮಾಡುವವರ ಒಂದು ಹೆಸರನ್ನು ಇಲ್ಲಿ ಹಾಕಬೇಕು. ಆಮೇಲೆ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ಮೇಲ್ಗಡೆ ಹಾಕಿರ್ತಾರಲ್ಲ ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕು. ಪರ್ಯಾಯ ಸಂಪರ್ಕ ಒಂದಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪರ್ಯಾಯ ಉಲ್ಲೇಖ ವ್ಯಕ್ತಿ ವಿಳಾಸ ಅಂತ ಕೇಳ್ತಾ ಇದೆ. ಇಲ್ಲಿ ಅವರ ಒಂದು ಸಂಪೂರ್ಣದ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡ್ತಾ ಹೋಗಬೇಕು. ಯಾರ ಹೆಸರು ಹಾಕಿರ್ತೀರಲ್ಲ ಒಂದು ಗಣ್ಯ ವ್ಯಕ್ತಿ ಹೆಸರು, ಆ ಒಂದು ಹೆಸರನ್ನು ಹಾಕಿ ಮೊಬೈಲ್ ನಂಬರ್ ಹಾಕಿ ಅವರ ಒಂದು ಸಂಪೂರ್ಣದ ವಿಳಾಸವನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಜಸ್ಟ್ ತುಂಬ್ತಾ ಇಲ್ಲ, ಜಸ್ಟ್ ಹೇಳ್ಕೊಡ್ತಾ ಇದ್ದೀನಿ ಏನೇನು ತುಂಬಬೇಕು ಬಾಕ್ಸಲ್ಲಿ ಅಂತ. ಯಾಕಂದರೆ ಮತ್ತೆ ಅದನ್ನು ನಾನು ಹೈಡ್ ಮಾಡಬೇಕಾಗುತ್ತೆ, ಅಳಗಿಸ್ಬೇಕಾಗುತ್ತೆ. ಹಾಗಾಗಿ ಏನೇನು ತುಂಬಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಅಲ್ಟರ್ನೇಟ್ ರೆಫರೆನ್ಸ್ ನಂಬರ್ ನೇಮ್ 2 ಅಂತಿದೆ. ಪರ್ಯಾಯ ಉಲ್ಲೇಖ ಹೆಸರು 2 ಅಂತಿದೆ. ಮೇಲ್ಗಡೆ ಏನು ಹಾಕಿರ್ತಾರೆ ಒಂದು ಹೆಸರು ಒಂದು ಬೇರೆದು ಕೊಡಬೇಕು, ಇನ್ನೊಂದು ಹೆಸರು ಇನ್ನೊಬ್ರದ್ದು ಬೇರೆದು ಕೊಡಬೇಕು. ಅವರ ಒಂದು ಮೊಬೈಲ್ ನಂಬರ್ ಕೂಡ ಹಾಕಬೇಕು ಮತ್ತು ಅವರ ಒಂದು ಅಡ್ರೆಸ್ ಕೂಡ ಈ ಒಂದು ಬಾಕ್ಸಲ್ಲಿ ತುಂಬಬೇಕು. ಒಟ್ಟು 2 ವ್ಯಕ್ತಿಯನ್ನು
ಗಣ್ಯ ವ್ಯಕ್ತಿಗಳ ಹೆಸರನ್ನು ಕೊಡಬೇಕು, ಅಥವಾ ನಿಮ್ಮ ಏರಿಯಾದ ಅಥವಾ ಊರಿನ ಯಾರಾದರೂ ಇಬ್ಬರ ಹೆಸರನ್ನು ನೀವು ಕೊಡಲೇಬೇಕಾಗುತ್ತೆ. ಮುಂಚೆ ಇದು ಕೇಳ್ತಿದ್ದಿಲ್ಲ, ಸೊ ಇವಾಗ ಇದನ್ನು ಕೇಳ್ತಾ ಇದೆ. ಇವೆರಡನ್ನು ಹಾಕಿದ ನಂತರ ಮತ್ತೆ ನಿಮಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಾನು ಬ್ಲಡ್ ಗ್ರೂಪ್ ಕೇಳ್ತಾ ಇದೆ. ಬ್ಲಡ್ ಗ್ರೂಪು ನಿಮ್ದು ಯಾವುದಿದೆಯೋ ಅದನ್ನು ಹಾಕೊಳ್ಳಿ. ಅದನಂತರ ಆರ್ ಯು ಡೊಮೆಸಿನ್ ಆಫ್ ಕರ್ನಾಟಕ ಕೇಳುತ್ತೆ, ಕರ್ನಾಟಕದ ನಿವಾಸಿ ಅಂತ ಕೇಳ್ತದೆ, ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ನಂತರ ವಿಭಾಗ ಕೇಳುತ್ತೆ, ಇಲ್ಲಿ ವಿಭಾಗನ ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಜಿಲ್ಲೆಯವರು ಅದನ್ನು ನೋಡಿಕೊಂಡು ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾದಗಿರಿ ಡಿಸ್ಟಿಕ್ನವರು, ನಮ್ಮ ಒಂದು ಡಿವಿಷನ್ನು ಇಲ್ಲೇನು ವಿಭಾಗ ಅಂತಿದೆಯಲ್ಲ ಇದು ಕಲಬುರಗಿ ಡಿವಿಷನ್ಗೆ ಬರುತ್ತೆ ನಮ್ಮದು. ಹಾಗಾಗಿ ನೀವು ಯಾವ ಒಂದು ಜಿಲ್ಲೆಗೆ ಅಥವಾ ನಿಮ್ಮ ಒಂದು ಡಿವಿಷನ್ ಯಾವುದಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ ನಿಮ್ಮ ಒಂದು ಊರ ಹೆಸರು ಹಾಕಿ, ಡಿಸ್ಟಿಕ್ ಹೆಸರು ಹಾಕಿ, ಯಾವ ಡಿವಿಷನ್ಗೆ ಬರುತ್ತೆ ಗ್ರಾಮ ಒಂದು ಅಂತ ಸರ್ಚ್ ಕೊಡಿ, ಅಲ್ಲಿ ನಿಮಗೆ ತೋರಿಸುತ್ತೆ. ನಮ್ಮದು ಕಲಬುರಗಿ ಡಿವಿಷನ್ಗೆ ಬರುತ್ತೆ, ಹಾಗಾಗಿ ನಾನು ಕಲಬುರಗಿ ಅಂತ ತೊಗೊತೀನಿ. ನಿಮ್ಮದು ಮೈಸೂರು, ಬೆಳಗಾವಿ, ಬೆಂಗಳೂರು ಬರುತ್ತೆ ಅಂತ ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊ. ಒಟ್ಟು 4 ಡಿವಿಷನ್ ಇದ್ದಾವೆ. 4 ಡಿವಿಷನಲ್ಲಿ ನಮ್ಮದು ಕಲಬುರಗಿ ಬರುತ್ತೆ, ಗುಲ್ಬರ್ಗ ಡಿವಿಷನ್ನಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟಿಕ್ ಇವಾಗ ಬೀದರ್ ಜಿಲ್ಲೆಗೆ ಕನ್ಫರ್ಮ್ ಆಗಿದ್ದಾವೆ ಗ್ರಾಮ ಒನ್ ಕೇಂದ್ರಗಳು. ಬೀದರ್ ಜಿಲ್ಲೆ ತಾಲೂಕು ಬಂದು ಔರಾದು, ಬಸವ ಕಲ್ಯಾಣ, ಬಾಲ್ಕಿ, ಬೀದರು, ಚಿತ್ತಗುಪ್ಪ ಅಂತಿದೆ. ಚಿತ್ತಗುಪ್ಪ ಯೂಸು ತಾಲೂಕು ಮತ್ತು ಹುಮ್ನಾಬಾದು, ಕಮಲ್ ನಗರ ಅಂತಿದೆ. ಇಷ್ಟು ತಾಲೂಕಿಗೆ ಈ ಒಂದು ಗ್ರಾಮ ಒನ್ ಕೇಂದ್ರಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದರಲ್ಲಿ ಯಾವುದು ನಿಮಗೆ ತಾಲೂಕು ಇದೆ ಆ ಒಂದು ತಾಲೂಕನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ತಾಲೂಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಪಂಚಾಯತ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಪಂಚಾಯತ್ ಇರುತ್ತಲ್ಲ, ನಿಮ್ಮ ಒಂದು ಊರಿನ ಪಂಚಾಯತಿಗೆ ಅರ್ಜಿ ಆಹ್ವಾನ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಆ ಒಂದು ಪಂಚಾಯತಿಯನ್ನು ಇಲ್ಲಿ ಹೆಸರು ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಇವೆಲ್ಲ ತೋರಿಸ್ತಾ ಇರೋದು ಪಂಚಾಯತಿ ಹೆಸರು. ಈ ಒಂದು ಪಂಚಾಯತಿ ಹೆಸರನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಚಂದನಹಳ್ಳಿ ತೊಗೊತಾ ಇದ್ದೀನಿ. ಇಲ್ಲಿ ಆಟೋಮೆಟಿಕ್ಕಾಗಿ ಖಾಲಿ ಹುದ್ದೆಗಳ ಸಂಖ್ಯೆ 1 ಅಂತ ಬಂದಿದೆ ನೋಡಿ. ಇಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ 1 ಬಂದಿದೆ. ಅನಂತರ ಗ್ರಾಮದ ಹೆಸರು ಆಗಬೇಕು. ಇದು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಗ್ರಾಮ ಪಂಚಾಯತಿ ಹೆಸರು, ಅಂದರೆ ಯಾವ ಊರಲ್ಲಿದೆ ಗ್ರಾಮ ಪಂಚಾಯತಿ ಆ ಊರಿನ ಹೆಸರು ಬಂದಿದೆ. ಇಲ್ಲಿ ನೀವು ಯಾವ ಊರಿಗೆ ಗ್ರಾಮವನ್ನಿಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಆ ಒಂದು ಊರಿನ ಹೆಸರು ಇಲ್ಲಿ ಬರಿಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಬಾಕ್ಸಲ್ಲಿ ಊರಿನ ಹೆಸರು ಬರಿಬೇಕು. ಪ್ರೂಫ್ ಆಫ್ ರೆಸಿಡೆನ್ಸಿ ಟೈಪ್ ಅಂತ ಕೇಳ್ತಾ ಇದೆ, ನಿವಾಸಿ ಸಾಬೀತು ಪ್ರಕಾರ ಅಂತ ಕೇಳ್ತಾ ಇದೆ. ಡೊಮೆಸಿನ್ ಸರ್ಟಿಫಿಕೇಟ್ ಇದೆ ನೋಡಿ, ನಿವಾಸಿ ಪ್ರಮಾಣಪತ್ರ, ರೇಷನ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸು ಇತರೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಯಾವುದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಊರಿನವರು ಅನ್ನೋದಕ್ಕೆ ನಿಮಗೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟರಲ್ಲಿ ಒಂದನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ. ಆಲ್ಮೋಸ್ಟ್ ರೇಷನ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ, ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ಮತ್ತೆ ಎಲ್ಲನೂ ಒಂದ್ಸಲ ರೀಚೆಕ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗಿ ತುಂಬಿದೀವ ಅಂತ ನೋಡ್ಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಕೊಟ್ಟಿದ್ದಾರೆ, ಅರ್ಹತಾ ಮಾನದಂಡಗಳು. ಇಲ್ಲಿ ನೀವು ಸ್ವತಂತ್ರ ವ್ಯಕ್ತಿಯಾಗಿ ಕಂಪನಿ ಅಥವಾ ಸಂಸ್ಥೆ ಪಾಲುದಾರಿಕೆ ಆಗಿರದೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾ ಇದೆ ನೋಡಿ. ಇಲ್ಲಿ ತುಂಬ ಕೇರ್ಫುಲ್ ಆಗಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಮಿಸ್ಟೇಕ್ ಆದರೆ ಆಮೇಲೆ ನಿಮಗೆ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ 1-2 ಸಲ ಓದಿಕೊಂಡು ತಿಳ್ಕೊಂಡು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. ನೀವು ಸ್ವತಂತ್ರ ವ್ಯಕ್ತಿಯಾಗಿ ಕಂಪನಿ ಅಥವಾ ಸಂಸ್ಥೆ ಅಥವಾ ಪಾಲುದಾರಿಕೆ ಆಗಿರದೆ ಅರ್ಜಿ ಸಲ್ಲಿಸ್ತೀರಾ ಅಂತ ಕೇಳ್ತಾ ಇದೆ, ಎಸ್ ಅಂತ ಟಿಕ್ ಮಾಡಿ. ಅವ್ರು ಅಪ್ಲೈಯಿಂಗ್ ಫಾರ್ ಆಸ್ ಎ ಇಂಡಿವಿಜುವಲ್ ಅಂತ ಇದೆ, ಇಂಡಿವಿಜುವಲ್ ಆಗಿ ನಾವು ಅಪ್ಲೈನ ಮಾಡ್ತಾ ಇರೋದು. ಹಾಗಾಗಿ ಕಂಪನಿ ಅಲ್ಲ, ಫರ್ಮ್ ಅಲ್ಲ, ಯಾವುದೇ ಪಾರ್ಟ್ನರ್ಶಿಪ್ ಅಲ್ಲ, ಹಾಗಾಗಿ ನಾವು ಇಂಡಿವಿಜುವಲ್ ಅಂತ ಕೊಟ್ಟು ಆರ್ ಯು ಅಪ್ಲೈಯಿಂಗ್ ಫಾರ್ ಆಸ್ ಎನ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದೆ, ಎಸ್ ಅಂತ ತೊಗೊಳ್ಳಿ. ನೀವು ನೋ ಅಂತ ತೊಗೊಂಡಾಗ ಇಲ್ಲಿ ಮತ್ತೆ ಬೇರೆ ಕೇಳುತ್ತೆ ನೋಡಿ. ಇದು ಬಂದಾಗ ಇರ್ತೇವೆ, ಯು ಕ್ಯಾನ್ ಓನ್ಲಿ ಅಪ್ಲೈ ಆಸ್ ಎ ಇಂಡಿವಿಜುವಲ್ ಆ್ಯಂಡ್ ನಾಟ್ ಎ ಫರ್ಮ್, ಕಂಪನಿ ಆರ್ ಪಾರ್ಟ್ನರ್ಶಿಪ್ ಅಂತ ನೋಡಿ. ಪಾರ್ಟ್ನರ್ಶಿಪ್ಗೆ, ಫರ್ಮ್ಗೆ, ಕಂಪನಿಗೆ ಅವಕಾಶ ಇಲ್ಲ, ನೀವು ಇಂಡಿವಿಜುವಲ್ ಆಗಿಯೇ ಅಪ್ಲೈ ಮಾಡ್ಬೇಕಂತ ತೋರಿಸ್ತಾ ಇದೆ. ಹಾಗಾಗಿ ಇದನ್ನು ಎಸ್ ಅಂತ ತಗೋಬೇಕು ನೀವು. ಅದಾದ ನಂತರ ಇಲ್ಲಿ ಶೈಕ್ಷಣಿಕ ಮತ್ತು ತಾಂತ್ರಿಕ ಅರ್ಹತೆಗಳು ಬಿಲೋ PUC ಅಂತ ಕೊಟ್ಟಿದ್ದಾರೆ. PUC ತರಗತಿಗಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ನೀವು PUCಗಿಂತ ಕಡಿಮೆ ಓದಿದರೆ ಫಸ್ಟ್ 1 ಸೆಲೆಕ್ಟನ್ನು ಮಾಡ್ಕೋಬೇಕಾಗಂದ್ರೆ 10ನೇ ಕ್ಲಾಸ್ ಓದಿದರೆ ನೀವು ಫಸ್ಟ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. PUC ತರಗತಿ ಕನಿಷ್ಠ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ PUC ಮುಗಿದಿದ್ರೆ ಇದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಡಿಪ್ಲೊಮಾ ನೀವು ಪಾಸ್ ಆಗಿದ್ದರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ ಡಿಗ್ರಿ ನೋಡಿ, ಬ್ಯಾಚುಲರ್ಸ್ ಡಿಗ್ರಿ ಸ್ನಾತಕೋತ್ತರ ಪದವಿ ಆಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಸ್ಟರ್ ಡಿಗ್ರಿ ಆಗಿದ್ದರೆ ಸ್ನಾತಕೋತ್ತರ ಪದವಿ ಅಥವಾ ಹೆಚ್ಚಿನದು ಇದನ್ನು ತೊಗೋಬೇಕಾಗುತ್ತೆ.
ಅದಾದ ನಂತರ ಇಲ್ಲಿ ನೀವು ಮೂಲಭೂತ ಕಂಪ್ಯೂಟರ್ ಕೋರ್ಸನ್ನು ಪೂರ್ಣಗೊಳಿಸಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾಕಂದರೆ ಕಂಪ್ಯೂಟರ್ ನಾಲೆಜ್ ಇದ್ದೇ ಇರುತ್ತೆ. ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಎಸ್ ಅಂತ ತಗೊಳ್ಳಿ. ನೀವು ಆಧಾರ್ ಪ್ರಮಾಣೀಕರಣವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ಡು ಯು ಹ್ಯಾವ್ ಆಧಾರ್ ಸರ್ಟಿಫಿಕೇಟ್ ಕೇಳುತ್ತೆ. ಆಧಾರ್ ಎಕ್ಸಾಮ್ ಬರೆದು ನೀವು ಪಾಸ್ ಆಗಿದ್ದರೆ ಮಾತ್ರ ಇಲ್ಲಿ ಆಧಾರ್ ಎಕ್ಸಾಮ್ ಎಸ್ ಅಂತ ತಗೋಬೇಕಾಗುತ್ತೆ. ಆಧಾರ್ ಎಕ್ಸಾಮ್ ಬರೆದಿಲ್ಲ ನೀವು ಅಂದರೆ ನೋ ಅಂತಲೇ ಸೆಲೆಕ್ಟ್ ಮಾಡಿ. ಅದಾದ ನಂತರ ನೀವು ಕನ್ನಡವನ್ನು ಓದಲು ಬರೆಯಲು ಮಾತನಾಡಲು ಸಾಧ್ಯವಿದೆಯಾ ಅಂತ ಕೇಳ್ತಾ ಇದೆ. ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ ಇದನ್ನು ಎಸ್ ಅಂತ ತಗೋಬೇಕು. ಆಲ್ಮೋಸ್ಟ್ ಬರುತ್ತೆ ಎಲ್ಲರಿಗೂ, ಹಾಗಾಗಿ ಎಸ್ ಅಂತ ಟಿಕ್ ಮಾಡಿ. ಅದಾದ ನಂತರ ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡಲು ಪರಿಣಿತರಾಗಿದ್ದೀರಾ ಅಂತ ಕೇಳುತ್ತೆ. ಕನ್ನಡ ಟೈಪಿಂಗ್ ನಿಮಗೆ ಬರ್ತಾ ಇದ್ದರೆ ಇದನ್ನು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಂಗ್ಲೀಷ್ ಓದಲು ಮತ್ತು ಟೈಪ್ ಮಾಡಲು ಸಮರ್ಥರಿದ್ದೀರಾ ಅಂತ ಕೇಳುತ್ತೆ. ಆರ್ ಯು ಏಬಲ್ ಟು ರೀಡ್ ಆ್ಯಂಡ್ ಟೈಪ್ ಇನ್ ಇಂಗ್ಲೀಷ್ ಅಂತ ಕೇಳ್ತಾ ಇದೆ. ಇಂಗ್ಲೀಷು ನಿಮಗೆ ಓದೋಕ್ಕೆ ಬರೆಯೋದಕ್ಕೆ ಮತ್ತು ಟೈಪ್ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಾ ಇದೆ. ಸೊ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಬರುತ್ತೆ. ಬಂದಿಲ್ಲ ಅಂದರೂ ಕೂಡ ಇದನ್ನು ಎಸ್ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲನೂ ಎಸ್ ಅಂತಲೇ ಕೊಡಬೇಕು. ಅಲ್ಲಿ ನೋ ಅಂತ ಕೊಟ್ಟರೆ ನಿಮಗೆ ಎಲಿಜಿಬಲ್ ಆಗೋದಿಲ್ಲ. ಹಾಗಾಗಿ ಎಸ್ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಆನಂತರ ಪ್ಯಾನ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ನಂಬರ್ ಎಂಟ್ರ್ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಸ್ಟೆಪ್ಪು ಪ್ರಸ್ತುತ ವೃತ್ತಿ ಹಾಗೂ ಅರ್ಹತಾ ಪರಿಶೀಲನೆ ಅಂತ ಕೇಳ್ತಾ ಇದೆ. ಕರೆಂಟ್ ಅಕ್ಯುಪೇಷನ್ ಆ್ಯಂಡ್ ಎಲಿಜಿಬಿಲಿಟಿ ಚೆಕ್ಸ್ ಅಂತಿದೆ. ಇಲ್ಲಿ ನಾನು ಗ್ರಾಮೋನ್ ಕೇಂದ್ರದಲ್ಲಿ ಪೂರ್ಣಕಾಲಿಕವಾಗಿ ಕೆಲಸ ಮಾಡಲು ಸಿದ್ಧನಾಗಿದ್ದು ಸಮರ್ಥ ಹೊಂದಿದ್ದೇನೆ ಎಂದು ದೃಢೀಕರಿಸುತ್ತೇನೆ ಅಂತ ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತು ಈ ಕೆಳಗಿನ ಯಾವುದೇ ಯೋಜನೆಯಲ್ಲಿ ನೀವು ಪ್ರಸ್ತುತ ಫ್ರಾಂಚೈಸಿ ಅಥವಾ ಪಾಲುದಾರರಾಗಿದ್ದೀರಾ ಅಂತ ಕೇಳುತ್ತೆ. ಈ ಪ್ರೆಸೆಂಟ್ ನೀವು ಆರ್ ಯು ಕರೆಂಟ್ಲಿ ಎ ಫ್ರಾಂಚೈಸಿ ಆರ್ ಪಾರ್ಟ್ನರ್ ಇನ್ ಎನಿ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಕೆಳಗಿರುವಂಥ ಸೆಂಟರ್ಗಳಲ್ಲಿ ಏನಾದರೂ ನೀವು ಪಾಲುದಾರಿಕೆ ಹೊಂದಿದ್ದೀರಾ, ಪ್ರೆಸೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮದು ಹೊಂದಿದ್ದೀರಾ ಈ ಒಂದು ಫ್ರಾಂಚೈಸಿ ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ ನೀವು ಗ್ರಾಮೋನ್ ಕೂಡ ಬರುತ್ತೆ, ಕರ್ನಾಟಕವನ್ನು ಬರುತ್ತೆ, CSC ಬರುತ್ತೆ ಮತ್ತು ಸರ್ಕಾರಿ ನೌಕರಿ ಬರುತ್ತೆ. ಇಷ್ಟರಲ್ಲಿ ಯಾವುದಾರ ನೀವು ಒಂದನ್ನು ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಗ್ರಾಮೋನ್ ನಮ್ಮದು ಮೊದಲೇ ಇಲ್ಲ, ಸೊ ಹಾಗಾಗಿ ಇಲ್ಲ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಕರ್ನಾಟಕವನ್ನು ಕೂಡ ಇಲ್ಲ ನಮ್ಮ ಹತ್ರ, ಇಲ್ಲ ಅಂತ ತೊಗೊಳ್ಳಿ. CSC ಆಲ್ರೆಡಿ ನಿಮ್ಮ ಹತ್ರ ಇದೆಯಾ ಇಲ್ಲ ಅಂತ ಕೇಳುತ್ತೆ, ಇಲ್ಲ ಅಂತ ತೊಗೊಳ್ಳಿ. ಕರ್ನಾಟಕ ಸರ್ಕಾರಿ ನೌಕರರಾಗಿದ್ದರೆ ಅದನ್ನು ಹೆಸರು ತೊಗೋಬೇಕಾಗುತ್ತೆ. ನೌಕರಿಗೆ ಇದು ಬರೋದಿಲ್ಲ ಆ್ಯಕ್ಚುಲಿ. ಸೊ ನೌಕರಿ ಇಲ್ಲ ಅಂದರೆ ನೋ ಅಂತಲೇ ಸೆಲೆಕ್ಟ್ ಮಾಡಿ. ನೀವೆಲ್ಲ ನೋ ಅಂತಲೇ ತೊಗೋಬೇಕು. ಯಾಕಂದರೆ ಇದರಲ್ಲಿ ನೀವು ಪಾಲುದಾರಿಕೆ ಹೊಂದಿದ್ದೀರಾ ಅಂತ ಕೇಳ್ತಾ ಇದೆ. ಮಾಡಿ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದೆ, ಕೆಲಸ ಮಾಡಿದ್ರಿ ಇದರಲ್ಲಿ ಅಂತ. ಹಾಗಾಗಿ ಇದನ್ನು ನೋ ಅಂತ ತೊಗೊಳ್ಳಿ. ಈ ಹಿಂದೆ ನೋಡಿ, ಹಿಂದೆ ನೀವು ಗ್ರಾಮೋನ್ ಕೇಂದ್ರ ನಡೆಸಿದ್ದೀರಾ ಅಂತ ಕೇಳುತ್ತೆ, ಇಲ್ಲ ಅಂತ ತೊಗೊಳ್ಳಿ. ಇಲ್ಲ ನೋ ಅಂತ ಕೊಟ್ಟಾಗ ಈ ರೀತಿ ಇಂಟ್ರಕ್ಷನ್ ಬರುತ್ತೆ. ನೋ ಅಂತ ತೊಗೊಂಡಿದ್ದೀನಿ. ಗ್ರಾಮೋನ್ ನಡೆಸಿದ್ದೀರಾ ಅಂತ ನೋ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಸ್ತುತ ಗ್ರಾಮೋನ್ ಕೇಂದ್ರದ ವಿವರಗಳು, ಕೇಂದ್ರದ ಸ್ಥಳ ಮತ್ತು ಮಾಲೀಕತ್ವ ನೋಡಿ, ಸೆಂಟ್ರಲ್ ಲೊಕೇಶನ್ ಆ್ಯಂಡ್ ಓನರ್ಶಿಪ್, ಫುಲ್ ಅಡ್ರೆಸ್ ಆಫ್ ಪ್ರಪೋಸ್ಡ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಪ್ರಾಸ್ತಾವಿಕ ಕೇಂದ್ರದ ಸಂಪೂರ್ಣ ವಿಳಾಸ. ಈ ಪ್ರೆಸೆಂಟ್ ನೀವು ಗ್ರಾಮೋನ್ ಕೇಂದ್ರವನ್ನು ಯಾವ ಊರಿನಲ್ಲಿ ನಡೆಸಬೇಕಂತ ಅಂದ್ಕೊಂಡಿದ್ದೀರಾ ಆ ಒಂದು ಊರಿನ ಒಂದು ಅಡ್ರೆಸ್ಸನ್ನು, ಸಂಪೂರ್ಣದ ಅಡ್ರೆಸ್ಸನ್ನು ಇಲ್ಲಿ ನೀವು ತುಂಬ್ತಾ ಹೋಗಬೇಕು. ಕೊಟ್ಟಿದ್ದಾರೆ ನೋಡಿ, ಮನೆ ನಂಬರು, ಸ್ಟ್ರೀಟ್, ಬೀದಿ, ರಸ್ತೆ, ಗ್ರಾಮ, ಆ ಒಂದು ಗ್ರಾಮ ಪಂಚಾಯಿತಿ, ಆ ಒಂದು ತಾಲೂಕು, ಆ ಒಂದು ಜಿಲ್ಲೆ, ಸಂಪೂರ್ಣವಾದ ವಿಳಾಸವನ್ನು ಹಾಕಬೇಕು. ಯಾವೊಂದು ಊರಿನಲ್ಲಿ ನೀವು ಗ್ರಾಮೋನ್ ಕೇಂದ್ರವನ್ನು ತೆರಿಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಊರಿನ ಸಂಪೂರ್ಣ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಪಿನ್ ಕೋಡ್ ಕೇಳ್ತದೆ, ಪಿನ್ ಕೋಡ್ ಹಾಕ್ಕೊಳ್ಳಿ. ಪ್ರಸ್ತುತ ಕೇಂದ್ರದ ಆಸ್ತಿಯ ಮಾಲೀಕತ್ವ ಸ್ಥಿತಿ, ನೀವು ಬಾಡಿಗಿದ್ದೀರಾ ಆ ಒಂದು ಸೆಂಟರ್ನಲ್ಲಿ, ಅಥವಾ ಲೀಸ್ ಆಗಿದ್ದೀರಾ ಅಥವಾ ಓನ್ ಆಗಿದೆಯಾ ಅಂತ ಕೇಳ್ತಾ ಇದೆ. ಆ ಒಂದು ಬಿಲ್ಡಿಂಗ್ ನಿಮಗೆ ಓನ್ ಆಗಿದ್ದರೆ ಓನ್ ಅಂತ ಟಿಕ್ ಮಾಡ್ಕೊಳ್ಳಿ. ನೀವು ಲೀಸ್ ತೊಗೊಂಡಿದ್ರೆ ಬಾಡಿ ತೊಗೊಂಡಿದ್ರೆ ಅಂದರೆ ಎರಡನೇ ಆಪ್ಷನ್ ಕೊಟ್ಟಿದ್ದಾರೆ, ಲೀಸು ಬಾಡಿಗೆ ಅಂತ, ಅದನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಈ ಒಂದು ವಿದ್ಯಾರ್ಥಿದು ಓನ್ ಆಗಿದೆ, ಹಾಗಾಗಿ ಓನ್ ಅಂತ ತೊಗೊಂಡಿದ್ದೀನಿ. ಸಮೀಪದ ಅಸ್ತಿತ್ವದಲ್ಲಿರುವ ಗ್ರಾಮ ಕೇಂದ್ರದಿಂದ ದೂರ ಅಂತ ಕೇಳ್ತಾ ಇದೆ. ಆಲ್ರೆಡಿ ಪಕ್ಕದ ಊರದಲ್ಲಿ ಅಥವಾ ಇನ್ನೊಂದು ಅದೇ ಊರಲ್ಲಿ ಇನ್ನೊಂದು ಗ್ರಾಮೋನ್ ಸೆಂಟರ್ ಇದ್ದರೆ ಆ ಒಂದು ಗ್ರಾಮೋನ್ ಸೆಂಟ್ರಿಗೆ ನಿಮ್ಮ ಒಂದು ಗ್ರಾಮೋನ್ ಸೆಂಟ್ರಿಗೆ ಎಷ್ಟು ದೂರ ಆಗುತ್ತೆ ಅನ್ನೋದು ಇಲ್ಲಿ ಹಾಕೋದಿರುತ್ತೆ ನೋಡಿ. ಸಮೀಪದ ಅಸ್ತಿತ್ವದಲ್ಲಿರುವ ಗ್ರಾಮೋನ್ ಕೇಂದ್ರದಿಂದ ದೂರ ಅಂತ ಕೇಳ್ತಾ ಇದೆ. ಸೊ ಇದು ನೀವು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಬೇಕು. ಡಿಸ್ಟೆಂಟ್ ಫ್ರಮ್ ಎಕ್ಸಿಟಿಂಗ್ ಗ್ರಾಮೋನ್ ಸೆಂಟರ್ ಅಂತ ಕೇಳ್ತಾ ಇದೆ. ಲೆಸ್ ದೆನ್ 500 ಮೀಟರ್ ಅವೇ ಅಂತ ಕೇಳ್ತಾ ಇದೆ. 500 ಮೀಟರ್ಗಿಂತ ಕಡಿಮೆ ಇರುವಂಥ ದೂರ ಅಂತ ಕೊಟ್ಟಿದೆ. 500 ಮೀಟರ್ಗಿಂತ ಕಡಿಮೆ ದೂರದಲ್ಲಿ ಅಥವಾ 500 ಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಖಚಿತವಾಗಿ ತಿಳಿದಿಲ್ಲ. ಗೊತ್ತಿದ್ದರೆ ಮೇಲುಗಡೆ ಹಾಕಬೇಕು, ಗೊತ್ತಿಲ್ಲ ಅಂದರೆ ನಾಟ್ ಶೋರ್ ಅಂತ ಹಾಕೊಂಬಿಡಿ, ನಡೆಯುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಆಗಿ
500 ಮೀಟರ್ಗಿಂತ ಹೆಚ್ಚು ದೂರ ಅಂತ ಹಾಕೊಳ್ಳಿ. ಅರ್ಧ ಕಿಲೋಮೀಟರ್ಗಿಂತ ದೂರನೇ ಇರ್ತವೆ. ಪಕ್ಕ ದೂರ ಆಗಿದ್ದರೆ 1 ಕಿಲೋಮೀಟರ್, 2 ಕಿಲೋಮೀಟರ್, 4 ಕಿಲೋಮೀಟರ್ ದೂರನೇ ಇರುತ್ತೆ. ಹಾಗಾಗಿ ಈ ಊರದು ಪಕ್ಕ ಇದೆ ಒಂದು, ಹಾಗಾಗಿ 500 ಮೀಟರ್ಗಿಂತ ದೂರನೇ ಇದೆ. ಸೆಕೆಂಡ್ ಒನ್ ಹಾಕೊಂಡಿದ್ದೀನಿ, ನೀವು ನೋಡ್ಕೊಂಡು ಹಾಕೊಳ್ಳಿ. ಕೇಂದ್ರದಲ್ಲಿ ಮೂಲಸೌಕರ್ಯ ಮತ್ತು ವಿನ್ಯಾಸ ಅಂತ ಕೇಳ್ತಾ ಇದೆ. ಸೆಂಟರ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲೇಔಟ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಅಂಗಡಿ ಮೂಲಸೌಕರ್ಯ ಯಾವ ರೀತಿ ಹೊಂದಿದೆ ಅದು ಗೊತ್ತಾಗುತ್ತೆ. ಪ್ರಸ್ತಾವಿತ ಕೇಂದ್ರದ ಒಟ್ಟು ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಟೋಟಲ್ ಏರಿಯಾ ಆಫ್ ಪ್ರಪೋಸ್ಡ್ ಸೆಂಟರ್ ಅಂತ, ಇವಾಗ ಏನು ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಸೆಂಟ್ರದು ಎಷ್ಟು ನಿಮ್ಮದು ಸ್ಕ್ವೇರ್ ಫೀಟ್ ಇದೆ ಅಂತ ಕೇಳ್ತಾ ಇದೆ. ನಿಮಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಅಂದಾಜು ಹಾಕೊಂಡ್ಬಿಡ್ಬೇಕಾಗುತ್ತೆ. 10x10 ಅಂತ ಹಾಕ್ತಾರಲ್ಲ ಆ ರೀತಿಯಾಗಿ ಇಲ್ಲಿ 100 ಸ್ಕ್ವೇರ್ ಫೀಟು ಅಥವಾ 200 ಸ್ಕ್ವೇರ್ ಫೀಟು ಈ ರೀತಿಯಾಗಿ ನೀವು ಇಲ್ಲಿ ಹಾಕೋಬೇಕಾಗತ್ತೆ. ಆಲ್ಮೋಸ್ಟ್ ಆಲ್ ಆಗಿ ಒಂದು ಗ್ರಾಮೀಣ ಸೆಂಟ್ರಿಗೆ 10x10 ರೂಮ್ ಇರುವಷ್ಟು ಒಂದು ಸೆಂಟರ್ ಇದ್ದರೆ ಸಾಕು, ನಡೆಯುತ್ತೆ. ಇಲ್ಲಿ ಪ್ರಸ್ತಾವಿತ ಕೇಂದ್ರದ ಸ್ಥಳದ ಜಿಯೋ ಟ್ಯಾಗ್ ಅಂತ ಕೇಳ್ತಾ ಇದೆ. ಜಿಯೋ ಟ್ಯಾಗ್ ಆಫ್ ಪ್ರಪೋಸ್ಡ್ ಸೆಂಟರ್ ಆಫ್ ಲೊಕೇಶನ್. ಇಲ್ಲಿ ಜಿಯೋ ಟ್ಯಾಗ್ ಸ್ಥಳದ ಆ ಊರಿನ ಹೆಸರನ್ನ ಹಾಕೊಂಬಿಡಿ. ನೋಡಿ, ಪ್ರಸ್ತಾವಿತ ಕೇಂದ್ರದ ಸ್ಥಳದ ಜಿಯೋ ಟ್ಯಾಗ್ ಅಂತಿದೆ. ಇಲ್ಲಿ ಆ್ಯಕ್ಚುಲಿ ಜಿಯೋ ಟ್ಯಾಗು ಮೊಬೈಲಲ್ಲಿ ಆ ಒಂದು ಸೆಂಟರ್ನ ಫೋಟೋ ಜಿಯೋ ಟ್ಯಾಗ್ ಮಾಡೋದಿರುತ್ತೆ, ಲೊಕೇಶನನ್ನು ಸೆಟ್ ಮಾಡೋದಿರುತ್ತೆ, ಅದಕ್ಕೆ ಜಿಯೋ ಟ್ಯಾಗ್ ಅಂತಾರೆ. ಸೊ ಇಲ್ಲಿ ಆ ಊರಿನ ಹೆಸರು ಹಾಕ್ಕೊಳ್ಳಿ. ಹಾಕ್ಕೊಂಡು ಜಿಯೋ ಟ್ಯಾಗ್ ಲೊಕೇಶನ್ ಅಂತ ಹಾಕಿ ಆ ಊರ ಹೆಸರು ಹಾಕೊಂಬಿಡಿ, ನಡೆಯುತ್ತೆ. ಅದಾದ ನಂತರ ಇಲ್ಲಿ ಸ್ಥಳವನ್ನು ಹೇಗೆ ಸೇರಿಸುವುದು, ಔ ಟು ಆ್ಯಡ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಸ್ಥಳವನ್ನು ಹೇಗೆ ಸೇರಿಸಬೇಕು, ಜಿಯೋ ಟ್ಯಾಗ್ಗಾಗಿ ದಯವಿಟ್ಟು ನಿಮ್ಮ ಕಟ್ಟಡವನ್ನು ಗೂಗಲ್ ಮ್ಯಾಪ್ನಲ್ಲಿ ಹುಡುಕಿ ನಕ್ಷೆಯಲ್ಲಿ ಬಿಂದು ಇರಿಸಿ ಆ ಸ್ಥಳದ ಲಿಂಕನ್ನು ನಕಲಿಸಿ ಆ ಜಾಗದಲ್ಲಿ ಅಂಟಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಜಿಯೋ ಟ್ಯಾಗ್ದು ಆ್ಯಪ್ ಕೊಡ್ತಾರೆ ಗ್ರಾಮೋನ್ ಕಡೆಯಿಂದ. ಆ ಒಂದು ಆ್ಯಪ್ನಲ್ಲಿ ಹೋಗಿ ಒಂದಲ್ಲಿ ನಿಮ್ಮ ಊರಿನ ಸೆಂಟ್ರ್ ಎಲ್ಲಿರುತ್ತೋ ಆ ಒಂದು ಲೊಕೇಶನಲ್ಲಿ ಅದನ್ನು ಡಬಲ್ ಕ್ಲಿಕ್ ಮಾಡಿದರೆ ಅಲ್ಲಿ ರೆಡ್ ಕಲರ್ ಆಗಿ ಒಂದು ನಕ್ಷೆ ಬರುತ್ತೆ, ಒಂದು ಬಿಂದು ಬರುತ್ತೆ. ಆ ಬಿಂದುನ ಕ್ಲಿಕ್ ಮಾಡಿಕೊಂಡ್ರೆ ಆ ಸ್ಥಳದ ಗುರುತು ಮಾಡಿದಂಗೆ ಆಗುತ್ತೆ. ಈ ಒಂದು ಗ್ರಾಮೀಣ ಸೆಂಟರ್ ಇಲ್ಲಿ ಆಗ್ತಾ ಇದೀವಿ ಅಂತ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅಂತಸ್ತಿನ ಸ್ಥಳ ಅಂತ ಕೊಟ್ಟಿದ್ದಾರೆ. ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜಿಯೋ ಟ್ಯಾಗ್ ಯಾವ ರೀತಿ ಮಾಡೋದಂತ. ಅದು ಗ್ರಾಮೀಣ ಸೆಲೆಕ್ಷನ್ ಆದಮೇಲೆ ನಿಮಗೆ ಮಾಡೋದಿರುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜಿಯೋ ಟ್ಯಾಗ್ ನಾನು ಕೂಡ ಮಾಡಿದ್ದೇನೆ ಕೆಲವು ಅಂಗಡಿಗಳಿಗೆ, ಗ್ರಾಮೋನ್ ಸೆಲೆಕ್ಟ್ ಆದ ಅಂಗಡಿಗಳಿಗೆ ಜಿಯೋ ಟ್ಯಾಗಿಂಗ್ ಕೂಡ ಮಾಡಿಕೊಟ್ಟಿದ್ದೇನೆ. ನಾನು ಮಾತ್ರ ಬಂದಿದ್ದರು ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಇವಾಗ ಫ್ಲೋರ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಅಂತಸ್ತಿನ ಸ್ಥಳ, ಗ್ರೌಂಡ್ ಫ್ಲೋರು, ನೆಲಮಾಡಿ, ಮೊದಲ ಮಾಡಿ, ಇತರೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಅಂಗಡಿ ಫಸ್ಟ್ನೇ ಫ್ಲೋರು, ಸೆಕೆಂಡ್ನೇ ಫ್ಲೋರು ಅಥವಾ ಗ್ರೌಂಡ್ ಫ್ಲೋರು ಈ ರೀತಿಯಾಗಿದ್ದರೆ ಅದನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕು. ಗ್ರಾಮೀಣ ಕೇಂದ್ರ ಸ್ಥಾಪಿಸಲು ಸ್ಥಳ, IT, ನಾನ್ IT ಮೂಲಸೌಕರ್ಯಗಳಿಗೆ ನೀವು ಹೂಡಿಕೆ ಮಾಡಲು ಸಿದ್ಧೀರಾ ಅಂತ ಕೇಳುತ್ತೆ. ಎಸ್ ಅಂತ ತಗೊಳ್ಳಿ. ಮತ್ತು ಕೇಂದ್ರದ ನಿರಂತರ ಕಾರ್ಯಾಚರಣೆ ಖರ್ಚುಗಳನ್ನು ಭರಿಸಲು ನೀವು ಸಿದ್ಧರಿದ್ದೀರಾ ಅಂತ ಕೇಳ್ತದೆ. ಎಸ್ ಅಂತ ತಗೊಳ್ಳಿ. ಅದಾನಂತರ ನಿಯಮ ಮತ್ತು ಷರತ್ತುಗಳ ಘೋಷಣೆಗಳು ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಏನಿದೆ ಅಂತ. ಫ್ರಾಂಚೈಸಿ ಮಾದರಿ ಬಗ್ಗೆ ತಿಳುವಳಿಕೆ. ಇದು ಫ್ರಾಂಚೈಸಿ ಮಾದರಿಯಾಗಿದ್ದು ಸಂಬಳದ ಸರ್ಕಾರಿ ಉದ್ಯೋಗವಲ್ಲ ಎಂದು ನನಗೆ ತಿಳಿದಿದೆ. ಆದಾಯ ಸೇವಾ ಶುಲ್ಕಗಳಿಂದ ಲಭಿಸುವುದಾಗಿದ್ದು ನಿಗದಿತ ಸಂಬಳದಿಂದ ಅಲ್ಲ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. EDC ಜಿಲ್ಲಾಡಳಿತದಿಂದ ಹೊರತಾದ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಲು ನಾನು ಒಪ್ಪುತ್ತೇನೆ. ಅರ್ಜಿ ಶುಲ್ಕ 100 ರೂಪಾಯಿ. ಮುಂಚೆನೇ 100 ರೂಪಾಯಿ ಇತ್ತು, ಇವಾಗ ಕೂಡ 100 ರೂಪಾಯಿ ಇಟ್ಟಿದ್ದಾರೆ. ನಾನ್ ರಿಫಂಡೇಬಲ್, ವಾಪಸ್ ಅಂದರೆ ಕೊಡಲಾರದಂಥ ಅಮೌಂಟು ನಾನ್ ರಿಫಂಡೇಬಲ್ 100 ರೂಪಾಯಿ ಇರುತ್ತೆ, ಅದನ್ನು ಪೇ ಮಾಡಲೇಬೇಕು. ಭದ್ರತಾ ಠೇವಣಿ ಬಂದು 5,000 ರೂಪಾಯಿ ಇರುತ್ತೆ ನಿಮಗೆ. ನೋಡಿ, ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಈ ಒಂದು 5,000 ರೂಪಾಯಿ ಠೇವಣಿಯನ್ನು ಮಾಡಬೇಕು. ರಿಫಂಡೇಬಲ್ ಅಂತ ಕೊಟ್ಟಿದ್ದಾರೆ ನೋಡಿದು 5,000 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ. ಅರ್ಜಿಯನ್ನು ಆಯ್ಕೆ ಮಾಡಿದರೆ ಗ್ರಾಮೀಣ ಪಂಚಾಯತ್ ನೋಂದಣಿಗೆ 5,000 ರೂಪಾಯಿ ಪಾವತಿಸಬಹುದು, ಮರುಪಾವತಿಸಬಹುದಾದ ಅಂತ ಕೊಟ್ಟಿದ್ದಾರೆ. ಭದ್ರತಾ ಠೇವಣಿಯನ್ನು ಪಾವತಿಸಲು ನಾನು ಒಪ್ಪುತ್ತೇನೆ. ಘೋಷಣೆಗಳು, ದೃಢೀಕರಣಗಳು ಎಲ್ಲ ಒಂದ್ಸಲ ಸಂಪೂರ್ಣ ಓದ್ಕೊಳ್ಳಿ. ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ, ಸಹಾಯವಾಣಿ ನಂಬರ್ ಇದೆ, ಇಮೇಲ್ ID ಇದೆ, ಎಲ್ಲನೂ ನೋಟ್ ಮಾಡಿಟ್ಕೊಳ್ಳಿ. ಅಗ್ರಿ ಅಂತ ಟಿಕ್ ಮಾಡಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇಲ್ಲಿ ಎಂಟ್ರ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸರ್ವರ್ ತುಂಬಾ ಬಿಜಿ ಇದೆ, ಯಾಕಂದರೆ ಇತ್ತೀಚೆಗೆ ಅದು ಸೇವಾ ಸಿಂಧುನಲ್ಲಿ ಕೊಟ್ಟಿದ್ದಾರೆ. ನಾನು 4 ರಿಂದ 5 ಸಾರಿ ನಾನು ಟ್ರೈ ಮಾಡಿ ನೋಡಿದೆ. ಸಬ್ಮಿಟ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಬರ್ತಾ ಇದೆ ನೋಡಿ, ಸೆಷನ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಐದರ್ ಯು ಹ್ಯಾವ್ ಲಾಗ್ಡ್ ಇನ್ ಫ್ರಮ್ ಅದರ್ ಸಿಸ್ಟಮ್ ಆರ್ ಯುವರ್ ಸೆಷನ್ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ಸೊ ಬೇಕಾದ್ರೆ ನೋಡ್ತಾ ಇರ್ಬೋದು, ತಾರೀಕು ಫೆಬ್ರವರಿ 6 10:53 ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತಿನ ಡೇಟಿಗೆ. ಸೊ ಅದು ತೊಗೊತಾ ಇಲ್ಲ, ಯಾಕಂದರೆ
ಭಾಳಷ್ಟು ಸರ್ವರ್ ಬಿಜಿ ಇದೆ. ಇದೇ ಫಸ್ಟ್ ಟೈಮ್ ಸೇವಾ ಸಿಂಧುನಲ್ಲಿ ಕೊಟ್ಟಿದ್ದಾರೆ. ಭಾಳಷ್ಟು ಜನ ಅಪ್ಲೈ ಮಾಡ್ತಿರ್ಬೋದು. ಹಾಗಾಗಿ ಸರ್ವರ್ ಕೂಡ ಬಿಜಿ ಇರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮತ್ತೆ ತೋರಿಸ್ತೀನಿ ನಿಮಗೆ. ಸಬ್ಮಿಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ ಮತ್ತು ಪೇಮೆಂಟ್ ಯಾವ ರೀತಿ ಮಾಡೋದಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನಿಮ್ಗೆ ಕೊಟ್ಟಿದ್ದೀನಿ. ಮೇಲಿಂದ ಕೆಳವರೆಗೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಟ್ಟಿದ್ದೀನಿ. ಸೊ ಅಷ್ಟು ನೀವು ಮಾಡಿ ಸಬ್ಮಿಟ್ ಅಂತ ಕೊಡಿ. ನೈಟ್ ಟೈಮಲ್ಲಿ ಅಪ್ಲೈ ಮಾಡಿ, ಯಾಕಂದ್ರೆ ಸರ್ವರ್ ಅವಾಗ ಇರುತ್ತೆ, ಇವಾಗ ಬರ್ತಾ ಇಲ್ಲ. ಆದ್ದರಿಂದ ನಾನು ಅರ್ಧಕ್ಕೆ ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋನ. ಸೊ ಏನು ತಪ್ಪು ತಿಳ್ಕೊಬೇಡಿ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಇನ್ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಯಾಕಂದರೆ ಅಲ್ಲಿ ಸಬ್ಮಿಟ್ ಆಗ್ತಾ ಇಲ್ಲ, ಆದ್ದರಿಂದ ನಾನು ಇಲ್ಲಿ ಇವಾಗ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ಇದಿಷ್ಟು ಈ ಒಂದು ಗ್ರಾಮೀಣ ಕೇಂದ್ರಕ್ಕೆ ಸೇವಾ ಸಿಂಧುನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಮಿಟ್ ಆದಾಗ ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಪೇಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.